ಈಗ ವಿಲೇಜ್ ವಿತ್ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಒಂದು ಬೆಳೆ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ಯಾವ ಬೆಳೆ ಅಂತಂದರೆ ಇದೇ ಬೆಳೆ ಮರಗೆಣಸು ಅಂತ ಈ ಬೆಳೆ ಹೆಸರು. ಈ ಬೆಳೆಯಿಂದ ಏನೇನು ಬೆನಿಫಿಟ್ಸು ಮತ್ತು ಇದು ಎಷ್ಟು ವರ್ಷದ ಬೆಳೆ, ಎಷ್ಟು ತಿಂಗಳು ಬೆಳೆ, ಇದರಲ್ಲಿ ಎಷ್ಟು ಥರ ಬೆಳೆ ಇದೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮೊದಲು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ. ನಿಮ್ಮ ಪ್ರೋತ್ಸಾಹ ಯಾವತ್ತೂ ಹಿಂಗೆ ಇರಬೇಕು. ಇದೇ ಥರ ತುಂಬ ಅಪ್ಡೇಟ್ಗಳಿಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ತುಂಬ ಬೆಳೆಗಳಿದ್ದಾವೆ. ಇದು ಫಸ್ಟ್ನೇ ಯೂಟ್ಯೂಬ್ ಚಾನಲ್ ನಂದು, ಫಸ್ಟ್ನೇ ಬೆಳೆ. ಅದಕ್ಕಾಗಿ ಈ ಬೆಳೆ ಬಗ್ಗೆ ಏನು ಹೇಳ್ತೀನಿ ಅಂತ ಅಂದರೆ, ನಾನು ನೋಡಿ ಇದನ್ನು ಹೆಂಗೆ ನೆಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಏನಂತ ಅಂದರೆ, ಇದನ್ನು ಬಳ್ಳಿಯಿಂದಾಗಿ ಅಥವಾ ಬೀಜ ಅವತ್ತರಿಂದ ಏನಿಲ್ಲ, ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಅಲ್ಲಿ ಕಾಣ್ತಿದೆಯಲ್ಲ, ಈ ಪಾರ್ಟ್ ಏನಿದೆ, ಇಷ್ಟು ಕಡ್ದಾದ್ಮೇಲೆ ಕೀಳ್ತಾರೆ ಗೆಣಸನ್ನ ಕಿತ್ಬಿಟ್ಟು. ಅಲ್ಲಿ ಕಾಣ್ತಿದೆಯಲ್ಲ, ಅದರಲ್ಲಿ ಕಂಡದಲ್ಲಿ ಕೊಂಬೆ ಇದೆಯಲ್ಲ, ಕೊಂಬೆ ಎಲ್ಲ ಕಟ್ ಮಾಡಿ ಆ ಕಾಂಡ ಇದೆಯಲ್ಲ ತೋರಿಸ್ತೀನಿ ತಡ್ರಿ, ನಿಮಗೆ ಹತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ಪಾರ್ಟಾಗಿ ಕಟ್ ಮಾಡ್ತಾರೆ. ಇಷ್ಟೆಲ್ಲ ಕಟ್ ಮಾಡಾಕ್ತಾರೆ. ಇದೆಲ್ಲ ವೇಸ್ಟು. ಇದು ಎಲೆ ನೋಡಿ, ಎಲೆಯಿಂದ ನೀವು ಗುರುತಿಸ್ಬೋದು ಮರಗೆಣಸನ್ನ. ಎಲ್ಲೇ ಹೋದ್ರೂ ನೀವು ಹಸಿಯಾಗೇ ತಿನ್ಬೋದು. ಇದರಲ್ಲಿ ಏನು ಬೇಯಿಸ್ಕೊಂಡು ತಿನ್ಬೇಕಂತ ಏನಿಲ್ಲ, ಬೇಯಿಸ್ಕೊಂಡು ತಿನ್ಬೋದು, ಹಸಿಯಾಗೂ ತಿನ್ಬೋದು. ನೋಡಿ, ಇಷ್ಟೆಲ್ಲ ಕಟ್ ಮಾಡಾಕಿ ಇಷ್ಟಿಷ್ಟು ಗೆಣ್ಣಿ ಹೊಡಿತಾರೆ ಇಲ್ಲಿಂದ ಇಲ್ಲಿಗೆ. ಇದರಲ್ಲಿ ಒಂದು 4 ಥರ ಕಡ್ಡಿ ಬರುತ್ತೆ. ಕಡ್ಡಿನ ನಟ್ಬಿಟ್ಟು ಬೆಳೆ ಅಂತ ತೆಗಿತಾರೆ. ಇಲ್ಲಿ ಅದ್ರದ್ದು ಸ್ಯಾಂಪಲ್ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ನಟ್ಟಿದ್ದಾರಲ್ಲ, ಇದೇ ನಟ್ಟಿದ್ದಾರಲ್ಲ, ಇದರಿಂದ ಏನು ಇದು ವಿಟಮಿನ್ ಸಿ ಅನ್ನು ನಿಮಗೆ ಬಾಡಿಗೆ ಹೆಲ್ದಿ ಫುಡ್ ಇದು. ಮತ್ತು ಇದರಿಂದ ರಕ್ತದ ಒತ್ತಡ ಮತ್ತು ತಾತ್ವಿಕ ಶಕ್ತಿಯನ್ನು ನೀಡ್ತದೆ. ಇದು ಒಳ್ಳೆ ಬೆಳೆ. ಮತ್ತು ಇದು 1 ವರ್ಷದ ಬೆಳೆ. ವರ್ಷಕ್ಕೆ ಒಂದೇ ಸರಿ ಗೊಬ್ಬರ ಹಾಕೋದು, ಒಂದೇ ಸರಿ ಇದಕ್ಕೆ ಗೊಬ್ಬರ ಕೊಡೋಂಥದ್ದು. ಇದಕ್ಕೆ ಗೊಬ್ಬರ ಕೊಟ್ಟಾದಮೇಲೆ ಇಲ್ಲಿ ಕಾಣ್ತಿದೆಯಲ್ಲ, ಈ ಕೊಂಬೆಗಳನ್ನು ಒಂದು ಸರಿ ಕಟಾವಿಗೆ ಬರ್ತದೆ. ಕಟಾವು ಮಾಡಿಬಿಟ್ಟು ಇನ್ನೊಂದು ಸರಿ ಬೆಳೆಸ್ತಾರೆ. ಆಮೇಲೆ 1 ವರ್ಷ ಆದಮೇಲೆ ಈ ಥರ ಗೆಣಸು ಬರುತ್ತೆ. ಈ ಥರ ಗೆಣಸು ಬಂದಮೇಲೆ ಅದನ್ನು ಮಾರ್ತಾರೆ, ಲೇಬರ್ಸ್ಗೆ ಮಾರ್ತಾರೆ, ಮಾರ್ತಾರೆ ಇದನ್ನು. ಇದು ಅಷ್ಟೇನು ನಿಮಗೆ ಖರ್ಚೇನು ಬೀಳೋದಿಲ್ಲ. ಗುಡ್ಡೆ ಕಟ್ಟಿಸ್ತಾರೆ, ಗುದ್ಲಿ ಕೆಲಸದವ್ರ ಕೈಲಿ ಗುಡ್ಡೆ ಕಟ್ಟಿಸ್ತಾರಲ್ಲ, ಆ ರೀತಿ ಗುಡ್ಡೆ ಕಟ್ಟಿಸೋದು. ಆಮೇಲೆ ಇಲ್ಲಿ ನೋಡಿ, ಗುಡ್ಡೆ ಕಾಣ್ತಾ ಇರ್ಬೋದು, ಗುಡ್ಡೆ ಕಟ್ಸಿದ್ದಾರೆ. ಇದರಲ್ಲಿ ಗುಡ್ಡೆ ಎಲ್ಲ ಕಟ್ಸಿದ್ದಾರೆ. ಗುದ್ಲಿ ಕೆಲಸದವ್ರ ಕಡೆ ಅವ್ರ ರೇಟಿಗೆ ತಕ್ಕನಾಗಿ ಅದೊಂದು ಹೋದರೆ ನಿಮ್ಮ ಕೈಯಿಂದ ಇದರಿಂದ ಅಂದರೆ ಖರ್ಚು ಎಷ್ಟಾಯ್ತು ಅಂದರೆ, ಗೊತ್ತಾದರೆ ಒಂದು ನೀವು ಎಷ್ಟು ಎಕರೆಗೆ ಹಾಕ್ತೀರ ಅಷ್ಟು ಕಾಲು ಒಸಿ ಅಷ್ಟೇ ಖರ್ಚಾಗೋದು. ಇದು ಒಂದೇ ಸರಿ ಗೊಬ್ಬರ ಕೊಡೋದು. ಇದರಿಂದ ತುಂಬ ಬೆಳೆ ತೆಗಿಬೋದು. ಇದು ಹಾಕಿದ ಮೇಲೆ ಮತ್ತೆ ಹಾಕ್ಬೋದು, ಅದೇ ಭೂಮಿಗೆ ತೆಗೆದ್ಮೇಲೆ ಮತ್ತೆ ಅದೇ ಹಾಕ್ಬೋದು, ಮತ್ತೆ ಬೆಳವಣಿಗೆ ಕೊಡುತ್ತೆ. ಇದರಲ್ಲಿ 2 ಥರ ಗೆಣಸು ಬರುತ್ತೆ ಗೈಸ್. 2 ಥರ ಗೆಣಸು, ಬಳ್ಳಿ ಗೆಣಸು ಅಂತ, ಮರಗೆಣಸು ಅಂತ. 2 ಥರ ಗೆಣಸನ್ನು ಬೆಳಿಬೋದು ನೀವು. ಇದೇ ಥರ ಸೇಮ್ ಇಲ್ಲಿ ನೋಡಿ, ಈ ಥರ ಸ್ಯಾಂಪಲ್ ಕಾಣ್ತಿದೆಯಲ್ಲ, ಈ ಥರ ಎಲ್ಲ ಹೊಡ್ತಿದೆ. ಪೂರ್ತಿ ಮರಗೆಣಸು ಹಾಕಿರೋದು. ಇಲ್ಲಿ ಒಂದೇ ಸತಿ ಗೊಬ್ಬರ ಕೊಡ್ತಾರೆ, ಕಟಾವು ಮಾಡ್ತಾರೆ, ಕಿತ್ಬಿಟ್ಟು ಕೊಡ್ತಾರೆ. ತೋರಿಸಿದ್ನಲ್ಲ, ಅದೇ ಫೋಟೋದಲ್ಲಿ ಗೆಣಸು ಬರೋದು. ವಿಟಮಿನ್ ಸಿ ಎಲ್ಲ ಕೊಡ್ತಾರೆ. ಈ ಮರಗೆಣಸು ಬಗ್ಗೆ ಅಷ್ಟೊಂದೇನಿಲ್ಲ ಗಾಯ್ಸ್ ಇದರಲ್ಲಿ. ಒಟ್ಟಿನಲ್ಲಿ ಇದನ್ನು ಬೇಯಿಸ್ಕೊಂಡು ತಿನ್ಬೋದು, ಸುಟ್ಕೊಂಡು ತಿನ್ಬೋದು, ಮತ್ತು ಪಲ್ಯ, ಮರಗೆಣಸು ಪಲ್ಯ, ಗೆಣಸು ಪಲ್ಯನೂ ಮಾಡ್ಬೋದು. ಇದೇ ಥರ ಮತ್ತೊಮ್ಮೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಈ ಮರಗೆಣಸು ಬಗ್ಗೆ ಇಷ್ಟೇ. ನಡ್ಬೋದು. ಯಾರ್ಯಾರು ಈ ಶುಂಠಿ ಕೆಸೆ ಎಲ್ಲ ಬೆಳೆಯೋಕ್ಕಾಗಲ್ವಲ್ಲ, ಅವರೆಲ್ಲ ಸಿಹಿಗೆಣಸು, ಮರಗೆಣಸು ಇವನು ಬೆಳ್ಕೊಬೋದು. ಮತ್ತು ಜೋಳ ಎಲ್ಲ ಬೆಳಿಬೋದು. ಈ ಮಾನ್ಸೂನ್ ಟೈಮಲ್ಲಿ ಜೋಳ ಬೆಳೆಯೋದು ಈಸಿನೇ. ಜೋಳ ಅದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ. ಬಳ್ಳಿ ಗೆಣಸು, ಈ ಮರಗೆಣಸು ಆದಮೇಲೆ ಬಳ್ಳಿ ಗೆಣಸು ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕೋಸ್ಕರ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಈ ಚಾನಲ್ಗೆ ನಿಮ್ಮೆಲ್ಲರೂ ನೋಡ್ತಿರೋಂಥ ವೀಕ್ಷಕರಿಗೆ ನನ್ನೆಲ್ಲ ವಂದನೆ ಅಂತ ಹೇಳ್ಬಿಟ್ಟು ಈ ಚಾನಲ್ನ ಎಂಡ್ ಮಾಡ್ತೀನಿ.